ಸ್ವಾಗತ. ನೋಡಿ, ಇವತ್ತು ಬೆಂಗಳೂರಿನಲ್ಲಿ ಯಲಹಂಕದಲ್ಲಿ ವೈಮಾನಿಕ ಪ್ರದರ್ಶನ, ಏಷ್ಯಾದಲ್ಲಿ ಅತಿ ದೊಡ್ಡ ಏರ್ ಶೋ ಅಂತ ಹೇಳ್ಬೋದು. ನಮ್ಮ ಬೆಂಗಳೂರಿನ ಏರ್ ಶೋ ಇವತ್ತಿನಿಂದ ಶುರುವಾಗ್ತಾ ಇದೆ. 3 ದಿನಗಳ ಕಾಲ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಚಾಲನೆಯನ್ನು ಕೊಡಲಿದ್ದಾರೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಮೀರಾಜ್ ಆಗಿರ್ಬೋದು, ತೇಜಸ್ ಆಗಿರ್ಬೋದು, ಸೂರ್ಯಕಿರಣ್ ಆಗಿರ್ಬೋದು, ನಮ್ಮೆಲ್ಲ ಯುದ್ಧ ವಿಮಾನಗಳ ಆರ್ಭಟ, ಇವತ್ತು ರಣಾರ್ಭಟ ಇರುತ್ತೆ. ಆ ಆಕಾಶದಲ್ಲಿ ಬಾನಂಗಳದಲ್ಲಿ ಚಿತ್ತಾರಗಳಿರುತ್ತೆ. ಪ್ರತಿ 2 ವರ್ಷಕ್ಕೊಮ್ಮೆ ನಡೆಯುವಂತಹ ಏರ್ ಶೋ ಇದು. ಕೋವಿಡ್ ಟೈಮ್ ಇದ್ದಿದ್ದರಿಂದಾಗಿ ಅದು ಸಕ್ಸಸ್ ಆಗಿರಲಿಲ್ಲ. ಬಟ್ ಈ ಬಾರಿ ನಡೆಯುವಂಥ ಏರ್ ಶೋ ಇದು ಐತಿಹಾಸಿಕ ಒಂದು ಮೈಲುಗಲ್ಲಾಗುತ್ತೆ ಅನ್ನುವಂತಹ ಮಾತುಗಳು ಕೇಳಿಬರ್ತಾ ಇದ್ದಾವೆ. ನೋಡಿ, ಅಲ್ಲಿ ಏನೇನಿರುತ್ತೆ, ಜೊತೆಗೆ ಯಾವೆಲ್ಲ ದೇಶಗಳು ಭಾಗಿಯಾಗುತ್ತೆ ಮತ್ತು ಬಂಡವಾಳ ಹೂಡಿಕೆ ಹೇಗಿರುತ್ತೆ ಅದನ್ನು ಕೂಡ ನೋಡ್ತಾ ಹೋಗೋಣ. ನಮ್ಮ ಯುದ್ಧ ವಿಮಾನಗಳು ಶಕ್ತಿ ಸಾಮರ್ಥ್ಯವನ್ನು ಪ್ರದರ್ಶನ ಮಾಡ್ತವೆ. ಅಂದರೆ ನಮ್ಮ ಭಾರತದ ವೈಮಾನಿಕ ಸಾಮರ್ಥ್ಯ ಹೇಗಿದೆ ಅನ್ನೋದಕ್ಕೆ ಒಂದು ಉತ್ತಮ ವೇದಿಕೆ ಇದು. ಬಾನಂಗಳದಲ್ಲಿ ನಮ್ಮ ಲಘು ವಿಮಾನಗಳು, ಹೆಲಿಕಾಪ್ಟರ್ಗಳ ಒಂದು ಚಿತ್ತಾಕರ್ಷಕ ಮತ್ತು ರಣಾರ್ಭಟ ಪ್ರದರ್ಶನ ಕೂಡ ಇರುತ್ತೆ. ಮೈ ನವಿರೇಳಿಸುತ್ತೆ ಇದು. ಸುಮಾರು 7 ರಿಂದ 8 ಲಕ್ಷ ಜನ 3 ದಿನದಲ್ಲಿ ಭಾಗಿಯಾಗುವಂಥ ಸಾಧ್ಯತೆಗಳಿದ್ದಾವೆ. ಲಕ್ಷಾಂತರ ಕೋಟಿ ಬಂಡವಾಳ ಹರಿದು ಬರುತ್ತೆ. ಯಾಕಂದರೆ ಪ್ರೈವೇಟ್ ಕಂಪನಿಗಳು ಏರೋಸ್ಪೇಸ್ನಲ್ಲಿ ಹೂಡಿಕೆ ಮಾಡುವಂಥ ಸಾಧ್ಯತೆಗಳು. 90ಕ್ಕಿಂತ ಹೆಚ್ಚು ದೇಶಗಳು ಭಾಗಿಯಾಗ್ತವೆ. ಜೊತೆಗೆ 100ಕ್ಕಿಂತ ಹೆಚ್ಚು ಅಂತಾರಾಷ್ಟ್ರೀಯ ಪ್ರತಿನಿಧಿಗಳು ಇದರಲ್ಲಿ ಭಾಗಿಯಾಗ್ತಾರೆ. ಜೊತೆಗೆ 30 ಯುದ್ಧ ವಿಮಾನಗಳ ಒಂದು ಪ್ರದರ್ಶನ ಇರುತ್ತೆ. 750 ನಮ್ಮ ಭಾರತದ ಕಂಪನಿಗಳು ಇದರಲ್ಲಿ ಪಾಲ್ಗೊಳ್ಳುತ್ತೆ. ಜೊತೆಗೆ ರಕ್ಷಣಾ ಮಂತ್ರಿಗಳು, ಬೇರೆ ಬೇರೆ ದೇಶಗಳ ರಕ್ಷಣಾ ಮಂತ್ರಿಗಳಿರ್ತಾರೆ, 30 ದೇಶಗಳದ್ದು. ಹಾಗೆಯೇ ವಿಕಸಿತ ಭಾರತಕ್ಕೆ ಏರೋ ಇಂಡಿಯಾ ಕೊಡುಗೆ ಬಹಳ ಇದೆ ಅಂತ ಹೇಳ್ಬೋದು. ಹಾಗಾಗಿಯೇ ಈಗ ಆನ್ಲೈನಲ್ಲಿ ಟಿಕೆಟ್ಗಳು ಸಿಗುತ್ತೆ, ಬುಕ್ಕಿಂಗ್ ಮಾಡಿದಂಥವ್ರಿಗೆ ಅವಕಾಶ ಇರುತ್ತೆ ಮತ್ತು ಅಲ್ಲಿ ತಮ್ಮ ಕುಟುಂಬ ಸಮೇತವಾಗಿ ಹೋಗ್ಬೋದು. ಯಾಕಂತ ಹೇಳಿದ್ರೆ ನೋಡಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವೈಮಾನಿಕ ಕ್ಷೇತ್ರದಲ್ಲಿ ಹೂಡಿಕೆಗೆ ಇದು ಉತ್ತಮವಾದಂಥ ವೇದಿಕೆ. ನಮ್ಮ ಕರ್ನಾಟಕದ ಕೊಡುಗೆಯನ್ನು ಕೂಡ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಸ್ಮರಿಸಿದ್ದಾರೆ. ಹಾಗಾಗಿನೇ ಈಗ ಏರೋ ಇಂಡಿಯಾ ಏನಿದೆ ಅದಕ್ಕೆ ಕ್ಷಣಗಣನೆ ಶುರುವಾಗಿದೆ. ಈ ಬಾರಿ ಬಹಳ ವಿಶೇಷತೆಗಳನ್ನು ಒಳಗೊಂಡಿದೆ ಅಂತ ಹೇಳ್ಬೋದು ಏರೋ ಇಂಡಿಯಾ. ಈಗಾಗಲೇ ಲೋಹದ ಹಕ್ಕಿಗಳ ಹಾರಾಟಕ್ಕೆ ಎಲ್ಲ ರೀತಿಯಾದಂತಹ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಬಹಳ ಸಕ್ಸಸ್ಫುಲ್ ಆಗಿ ಈ ಬಾರಿಯ ವೈಮಾನಿಕ ಪ್ರದರ್ಶನ ನಡೆಯುತ್ತೆ. ಮುಂದೆ